ಅಣ್ವಸ್ತ್ರಗಳಿದ್ದರೂ ಪಾಕಿಸ್ತಾನ ಇಂದು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಮಿಲಿಟರಿ ಶಕ್ತಿಯಲ್ಲೂ ಅನಾಥವಾಗುತ್ತಿದೆಯಾ? ಯಾವುದೇ ಅಣ್ವಸ್ತ್ರಗಳಿಲ್ಲದ ಇಂಡೋನೇಷ್ಯಾ ಪಾಕಿಸ್ತಾನವನ್ನು ಹಿಂದಿಕ್ಕಿದ್ದು ಹೇಗೆ? ಮತ್ತೊಂದು ಕಡೆ ಭಾರತ ವಿಶ್ವದ 4ನೇ ಶಕ್ತಿಯಾಗಿ ಉಳಿದಿದ್ದರೂ ಚೀನಾವನ್ನು ಮೀರಿಸಲು ನಮಗೆ ಅಡ್ಡಿಯಾಗುತ್ತಿರುವುದು ಯಾವುದು? ಮಿತ್ರರೇ, ನಮಸ್ಕಾರ. ಇವತ್ತು ನಾವು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026ರ ವರದಿಯನ್ನು ವಿಶ್ಲೇಷಿಸಲಿದ್ದೇವೆ. ಈ ಬಾರಿಯ ರ್ಯಾಂಕಿಂಗ್ ಇಡೀ ಏಷ್ಯಾದ ಭೂ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದೆ. ಪಟ್ಟಿಯಲ್ಲಿ ಎಂದಿನಂತೆ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ರಷ್ಯಾ 2ನೇ ಸ್ಥಾನದಲ್ಲಿದೆ. ಆದರೆ ಎಲ್ಲರ ಗಮನವಿದ್ದದ್ದು ಚೀನಾದ ಮೇಲೆ. ಚೀನಾ ಇನ್ನೂ 3ನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಚೀನಾ ಮಿಲಿಟರಿಯ ಒಳಗಿರುವ ಆಂತರಿಕ ಅಸ್ಥಿರತೆ ಮತ್ತು ಅಲ್ಲಿನ ಪ್ರಮುಖ ಜನರಲ್ಗಳ ಸರಣಿ ಬದಲಾವಣೆ ಚೀನಾದ ಶಕ್ತಿಯನ್ನು ಕುಂದಿಸಿದೆ. ಭಾರತವು ಹೆಮ್ಮೆಯಿಂದ 4ನೇ ಸ್ಥಾನದಲ್ಲಿದೆ ನಿಜ, ಆದರೆ ನಾವಿಲ್ಲಿ ಒಂದು ಕಹಿ ಸತ್ಯವನ್ನು ಗಮನಿಸಬೇಕು. ಚೀನಾ ಮತ್ತು ಅಮೆರಿಕ ತಮ್ಮ ರಕ್ಷಣಾ ಬಜೆಟ್ನ 15% ಹಣವನ್ನು ಹೊಸ ತಂತ್ರಜ್ಞಾನದ ಸಂಶೋಧನೆಗೆ ಬಳಸುತ್ತವೆ. ಆದರೆ ಭಾರತ ಈ ಕ್ಷೇತ್ರದಲ್ಲಿ ಕೇವಲ 5% ಮಾತ್ರ ಹೂಡಿಕೆ ಮಾಡುತ್ತಿದೆ. ನೆನಪಿಡಿ, ಯುದ್ಧಗಳು ಈಗ ಕೇವಲ ಸೈನಿಕರಿಂದ ನಡೆಯುತ್ತಿಲ್ಲ, ಅವು ತಂತ್ರಜ್ಞಾನದ ಮೇಲೆ ನಿರ್ಧಾರವಾಗುತ್ತಿವೆ. ನಾವು ಅಗ್ರ 3 ಸ್ಥಾನಕ್ಕೆ ಏರಬೇಕೆಂದರೆ ಈ ಹೂಡಿಕೆ ಹೆಚ್ಚಾಗಲೇಬೇಕು. ಈ ಬಾರಿಯ ವರದಿಯ ಅತ್ಯಂತ ಗಮನಾರ್ಹ ಅಂಶವೆಂದರೆ ಪಾಕಿಸ್ತಾನದ ಪತನ. 2023ರಲ್ಲಿ 7ನೇ ಸ್ಥಾನದಲ್ಲಿದ್ದ ಪಾಕಿಸ್ತಾನ ಈಗ 14ನೇ ಸ್ಥಾನಕ್ಕೆ ಕುಸಿದಿದೆ. ಇದಕ್ಕೆ ಪ್ರಮುಖ ಕಾರಣ ಆಪರೇಷನ್ ಸಿಂಧೂರ್ ನಂತರ ಬದಲಾಯಿದ ಪರಿಸ್ಥಿತಿ. ಆದರೆ ಇಲ್ಲಿ ಅಸಲಿ ಆಟಗಾರ ಇಂಡೋನೇಷ್ಯಾ. ಅಣ್ವಸ್ತ್ರವಿಲ್ಲದಿದ್ದರೂ ಇಂಡೋನೇಷ್ಯಾ ಇಂದು ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿದೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಮತ್ತು ಫ್ರಾನ್ಸ್ನ ರಫೇಲ್ ವಿಮಾನಗಳನ್ನು ಖರೀದಿಸಿರುವ ಇಂಡೋನೇಷ್ಯಾ ಹಿಂದೂ ಮಹಾಸಾಗರದ ಹೊಸ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ತನ್ನ ಅಬ್ಬರವನ್ನು ಮುಂದುವರಿಸಿದೆ. 2021ರಲ್ಲಿ 20ನೇ ಸ್ಥಾನದಲ್ಲಿದ್ದ ಇಸ್ರೇಲ್ ಈಗ 15ನೇ ಸ್ಥಾನಕ್ಕೆ ಏರಿದೆ. ಅಚ್ಚರಿಯ ವಿಷಯವೆಂದರೆ ಮೊದಲ ಬಾರಿಗೆ ಇಸ್ರೇಲ್ ತನ್ನ ಬದ್ಧವೈರಿ ಇರಾನ್ ಅನ್ನು ಹಿಂದಿಕ್ಕಿದೆ. ಆಪರೇಷನ್ ಸಿಂಧೂರ್ ನಂತರ ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತದ ಶಕ್ತಿ ಕುಂದಿದೆ ಎಂದು ಪ್ರಚಾರ ಮಾಡಿದ್ದವು. ಆದರೆ ಈ ಅಧಿಕೃತ ವರದಿಗಳು ಆ ಎಲ್ಲ ಸುಳ್ಳುಗಳನ್ನು ಬಯಲು ಮಾಡಿವೆ. ಅಣ್ವಸ್ತ್ರವಿದ್ದರೂ ಆರ್ಥಿಕತೆ ಮತ್ತು ಮಿಲಿಟರಿ ಶಿಸ್ತು ಇಲ್ಲದಿದ್ದರೆ ದೇಶ ಹೇಗೆ ಕುಸಿಯುತ್ತದೆ ಎನ್ನುವುದಕ್ಕೆ ಪಾಕಿಸ್ತಾನವೇ ಸಾಕ್ಷಿ. ಮಿತ್ರರೇ, ಭಾರತ ಚೀನಾವನ್ನು ಹಿಂದಿಕ್ಕಿ ಮೊದಲ 3 ಸ್ಥಾನದೊಳಗೆ ಬರಲು ಇನ್ನು ಎಷ್ಟು ಸಮಯ ಬೇಕಾಗಬಹುದು? ಭಾರತ ತನ್ನ ಸಂಶೋಧನಾ ವೆಚ್ಚವನ್ನು ಹೆಚ್ಚಿಸಬೇಕಲ್ಲವೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಕ್ಷಣಾ ವಲಯದ ಇಂತಹ ಆಳದ ವಿಶ್ಲೇಷಣೆಗಳಿಗಾಗಿ ತಪ್ಪದೇ ನೀತಿ ಕೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.